ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 40ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಾವುದನ್ನು ಕರ್ಮಯೋಗ ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಶಾಸ್ತ್ರದಲ್ಲಿ ಏನು ವಿಹಿತವಾಗಿ ಇರುತ್ತೋ, ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ಕೆಲಸಗಳನ್ನು ಮಾಡೋದನ್ನ ಕರ್ಮ ಅಂತ ಹೇಳ್ತಾರೆ. ಅದನ್ನು ಸಮಭಾವನೆಯಲ್ಲಿ ಇಟ್ಕೊಂಡು ಮಾಡೋದನ್ನ ಯೋಗ ಅಂತ ಹೇಳ್ತೀವಿ. ಅದಕ್ಕೆ ಕರ್ಮಯೋಗ ಅಂತ. ಅಂದರೆ ಆಸಕ್ತಿ ರಹಿತನಾಗಿ ಕಾಮ, ಕ್ರೋಧ, ಲೋಭ, ಮೋಹ ಇದನ್ನೆಲ್ಲ ಬಿಟ್ಟು ತನ್ನ ವರ್ಣ ಮತ್ತು ಆಶ್ರಮಕ್ಕೆ ಯಾವುದು ಸರಿಯಾಗುತ್ತೋ ಆ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿರ್ತಾರೋ ಅದರ ಪ್ರಕಾರವಾಗಿ ಯಾರು ಮಾಡ್ಕೊಂಡು ಹೋಗ್ತಾರೋ ಅದನ್ನು ಕರ್ಮಯೋಗ ಅಂತ ಹೇಳ್ತಾರೆ ಅನ್ನೋದು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಕರ್ಮಯೋಗ ರೂಪಿ ಧರ್ಮದ ಸ್ವಲ್ಪ ಮಾತ್ರ ಸಾಧನವೂ ಸಹ ಮಹಾಭಯದಿಂದ ರಕ್ಷಿಸುತ್ತೆ ಅಂತ ಹೇಳಿದಾರಲ್ಲ, ಇದರ ಅಭಿಪ್ರಾಯ ಏನು? ಈ ರೀತಿ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ಇದಕ್ಕೆ ಉತ್ತರ ಏನು ಅಂತಂದರೆ, ಇದರಿಂದ ಈ ಕರ್ಮಯೋಗದ ಸಾಧನೆ ಅನ್ನೋದು ತನ್ನ ಪೂರ್ಣ ಗುರಿಯನ್ನು ತಲುಪಿದಾಗ ಮನುಷ್ಯನಿಗೆ ತತ್ಕ್ಷಣವೇ ಪರಬ್ರಹ್ಮ ಪ್ರಾಪ್ತಿಯನ್ನು ಮಾಡಿಸುತ್ತೆ. ಅಂದರೆ ಈ ಕರ್ಮಯೋಗದ ಸಾಧನೆಯನ್ನು ಮಾಡ್ತಾ ಹೋದಾಗ ಅದರದ್ದು ಒಂದು ಗುರಿ ಅನ್ನೋದನ್ನ ತಲುಪಿದಾಗ ಅದು ಭಗವಂತನ ಪ್ರಾಪ್ತಿಯನ್ನು ಮಾಡಿಸುತ್ತೆ. ಅದಕ್ಕೋಸ್ಕರನೇ ಇದರ ಪೂರ್ಣ ಸಾಧನೆಯ ಮಹತ್ವವನ್ನು ಹೇಳೋದಾದರೂ ಏನಿದೆ, ಆದರೂ ಕೂಡ ಅಂದರೆ ಇದನ್ನು ಮಾಡ್ತಾ ಹೋದಾಗ ಭಗವಂತನ ಒಂದು ಪ್ರಾಪ್ತಿಯನ್ನೇ ಮಾಡಿಸುತ್ತೆ ಅಂತಂದಮೇಲೆ ಪೂರ್ಣ ಸಾಧನೆ ಮಹತ್ವ ಇನ್ನೇನು ಹೇಳಲಿ. ಅಂದರೆ ಮನುಷ್ಯ ಸ್ವಲ್ಪ ಆಂಶಿಕವಾಗಿ ಸಾಧನೆ ಮಾಡಿದ್ರೆ, ಅಂದರೆ ಏನು, ಸಮತ್ವದ ಅಚಲ ಸ್ಥಿತಿ ಉಂಟಾಗದೆ, ಅಂದರೆ ನಮಗಿನ್ನೂ ಸಮತ್ವ ಬಂದಿಲ್ಲ, ಅಚಲದ ಸ್ಥಿತಿ ಬಂದಿಲ್ಲ. ಮನುಷ್ಯನ ಮೂಲಕ ಸ್ವಲ್ಪ ಮಾತ್ರ, ಅಂದರೆ ಅವನಿಗಾದಷ್ಟು ಮಾಡ್ತಾ ಇರ್ತಾನೆ, ಕರ್ತವ್ಯ ಕರ್ಮಗಳ ಆಚರಣೆ ಮತ್ತು ಸಮಭಾವದಿಂದ ಮಾಡ್ತಾ ಇರ್ತಾನೆ. ಆದರೆ ಆ ಸ್ವಲ್ಪ ಮಾತ್ರ ಸಮಭಾವ ಕೂಡ ಅಂತ್ಯಕಾಲದಲ್ಲಿ ಸ್ಥಿರವಾಗಿದ್ದರೆ ಆಗ ಅದೇ ಸಮಯದಲ್ಲಿ ಮನುಷ್ಯನಿಗೆ ನಿರ್ವಾಣ ಬ್ರಹ್ಮದ ಪ್ರಾಪ್ತಿ ಮಾಡಿಸುತ್ತೆ. ಅಂದರೆ ಕಂಪ್ಲೀಟಾಗಿ ಮಾಡಿಲ್ಲ ಅಂತಂದ್ರೂ ಕೂಡ, ಅದು ಸ್ವಲ್ಪ ಮಟ್ಟಿಗೆ ಮಾಡಿದ್ರೂ ಕೂಡ ಕೆಲವೊಂದು ಸರಿ ಅವರಿಗೆ ಆ ಭಗವಂತನ ಪ್ರಾಪ್ತಿಯನ್ನೇ ಮಾಡಿಸ್ಬಿಡುತ್ತದು. ಇದಕ್ಕೆ ಇದೇ ಅಧ್ಯಾಯದ 72ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳಿದಾನೆ ಅಂತಂದರೆ, ಹೇ ಅರ್ಜುನ, ಇದು ಬ್ರಹ್ಮವನ್ನು ಪಡ್ಕೊಂಡ ಪುರುಷನ ಸ್ಥಿತಿಯಾಗಿದೆ. ಇದನ್ನು ಪಡೆದಂಥ ಯೋಗಿ ಯಾವತ್ತೂ ಮೋಹಿತನಾಗೋದಿಲ್ಲ. ಮತ್ತು ಅಂತ್ಯಕಾಲದಲ್ಲಿ ಕೂಡ ಈ ಬ್ರಾಹ್ಮಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದುಕೊಂಡು ಬ್ರಹ್ಮಾನಂದವನ್ನು ಪಡಿತಾನವನು. ಅಂದರೆ ಸ್ವಲ್ಪ ಮಾಡಿದ್ರೂ ಅವನಿಗೆ ಏನೋ ಒಂದು ರಿಸಲ್ಟ್ ಸಿಕ್ಕಿಬಿಡುತ್ತೆ. ಅಕಸ್ಮಾತ್ ಅವನಿಗೆ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಅಂಥ ಒಂದು ಪರಿಪೂರ್ಣತೆ ಕೂಡ ಅವನಿಗೆ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಅದೇನು ಮಾಡುತ್ತೆ ಅಂತ ಒಬ್ಬ ಸಾಧಕನಿಗೆ ಜನ್ಮಾಂತರದಲ್ಲಿ, ಅಂದರೆ ಏನು, ಇನ್ನೂ ಒಂದು ಜನ್ಮ ಸಿಗುತ್ತಲ್ಲ. ಅಂದರೆ ಅವನು ಮಾಡಿದಂಥ ಸ್ವಲ್ಪ ಸಾಧನೆ ಕೂಡ ಅವನು ಅದೇ ರೀತಿ ನೆನಪಲ್ಲಿಟ್ಕೊಂಡು, ಯಾವುದೋ ಕಾರಣದಿಂದ ಅವನು ಬಿಟ್ಬಿಟ್ಟಿದ್ರು ಕೂಡ ಕೊನೆ ಗಳಿಗೆಯಲ್ಲಿ ಅವನು ನೆನಪಿಟ್ಕೊಂಡು ಅದನ್ನೇನಾದರೂ ನೆನಪಿಸ್ಕೊಂಡ ಅಂತಂದರೆ ಅವನಿಗೆ ಬ್ರಹ್ಮ ನಿರ್ವಾಣದ ಪ್ರಾಪ್ತಿ ಆಗುತ್ತೆ. ಅಕಸ್ಮಾತ್ ಈ ಜನ್ಮದಲ್ಲಿ ಅವನಿಗೆ ಆಗಲಿಲ್ಲ ಅಂತಂದ್ರು ಮತ್ತೆ ಸಾಧನೆಯಲ್ಲಿ ತೊಡಗಿಸಿ ಪರಮಗತಿಯನ್ನು ಪ್ರಾಪ್ತಿ ಮಾಡಿಸಿ ಕೊಡುತ್ತೆ. ಅಂದರೆ ಅದು ಹಾಗೆ ಬಿಡೋಲ್ಲ, ಏನಾದರೂ ಆಗಲಿ ನಮಗೆ ಆ ಭಗವಂತ ಸಿಗಬೇಕು, ಅವನ ಪ್ರಾಪ್ತಿ ಆಗಬೇಕು, ಅಲ್ಲಿವರೆಗೂ ಅದು ನಮ್ಮನ್ನು ಬಿಡೋದಿಲ್ಲ, ಅದನ್ನು ಪ್ರಾಪ್ತಿ ಮಾಡಿಸ್ಕೊಟ್ಟೇ ಕೊಡುತ್ತೆ ಅಂತ ಹೇಳಿದ್ದಾರೆ. ಅದನ್ನು 6ನೇ ಅಧ್ಯಾಯದಲ್ಲಿ 41ರಿಂದ 45ನೇ ಶ್ಲೋಕದವರೆಗೂ ಕೂಡ ಅದರ ಬಗ್ಗೆ ಹೇಳಿದ್ದಾನೆ. ಒಂದ್ಸರಿ ಹೋಗಿ ಅದೇನು ಅಂತ ನಾವು ತಿಳ್ಕೊಂಬರೋಣ. ಏನು ಹೇಳಿದಾನೆ ಅಲ್ಲಿ ಅಂತಂದರೆ, ಯೋಗ ಭ್ರಷ್ಟನಾದಂತಹ ಪುರುಷ, ಅಂದರೆ ಮಾಡ್ತಾ ಇರ್ತಾನೆ ಸಾಧನೆ ಆದರೆ ಭ್ರಷ್ಟನಾಗ್ಬಿಡ್ತಾನಲ್ಲ, ಅಂತಹ ಪುರುಷರು ಏನು ಮಾಡ್ತಾರೆ, ಪುಣ್ಯವಂತರುಗಳ ಲೋಕವನ್ನು, ಅಂದರೆ ಏನೋ ಸ್ವರ್ಗಾದಿ ಲೋಕಗಳು, ಉತ್ತಮ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಂಡು ಅಲ್ಲಿ ಬಹಳ ವರ್ಷಗಳ ತನಕ ವಾಸ ಮಾಡಿ ಆಮೇಲೆ ಶುದ್ಧವಾದ ಆಚರಣೆ ಮಾಡುವಂಥ ಶ್ರೀಮಂತರ ಮನೆಯಲ್ಲಿ ಅವರು ಜನ್ಮವನ್ನು ತಗೊಳ್ತಾರೆ. ಅಕಸ್ಮಾತು ವೈರಾಗ್ಯವಂತನಾದ, ಅಂದರೆ ಸಾಧನೆ ಮಾಡ್ತಾ ಇರೋನು ವೈರಾಗ್ಯ ಆಗಿದ್ರೆ, ಅವನಲ್ಲಿ ವೈರಾಗ್ಯ ಬಂದ್ಬಿಟ್ಟಿದ್ರೆ ಅವನು ಸಾಯಕ್ಕೆ ಮುಂಚೆ ಅವನೇನು ಮಾಡ್ತಾನೆ, ಬೇರೆ ಲೋಕಗಳಿಗೆ ಹೋಗದೆ, ಯಾಕೆ ಅವನಿಗೆ ಬೇರೆ ಲೋಕಗಳ ಆಸೆನೇ ಇರೋದಿಲ್ಲ, ಅಲ್ಲಿಗೆ ಹೋಗದೆ ಅವನೇನು ಮಾಡ್ತಾನೆ, ಜ್ಞಾನವಂತರಾದಂಥ ಯೋಗಿಗಳ ಕುಲದಲ್ಲಿ ಜನ್ಮ ತಗೊಳ್ತಾನೆ. ಅಂದರೆ ಈ ರೀತಿಯ ಜನ್ಮ ಅನ್ನೋದು ಈ ಜಗತ್ತಲ್ಲಿ ದುರ್ಲಭ, ಸಿಗೋದೇ ಕಷ್ಟ ಅಂತ ಹೇಳಿದಾನೆ. ಮತ್ತೇನು ಹೇಳಿದಾನೆ ಅಲ್ಲಿ ಅಂದರೆ ಇನ್ನೊಂದು ಜನ್ಮವನ್ನು ತಗೊಳ್ತಾನಲ್ಲ, ಆಗ ಹಿಂದಿನ ಜನ್ಮದಲ್ಲಿ
ಆ ಶರೀರದಲ್ಲಿದ್ದಾಗ ಅವನು ಏನು ಸಂಗ್ರಹಣೆ ಮಾಡ್ಕೊಂಡಿದ್ನೋ ಬುದ್ಧಿ ಸಂಯೋಗವನ್ನ, ಅಂದ್ರೆ ಏನು, ಸಮಬುದ್ಧಿಯಿಂದ ನೋಡುವಂಥ ಯೋಗದ ಸಂಸ್ಕಾರಗಳನ್ನು ಅವನು ಅನಾಯಾಸವಾಗಿ ಪಡಿತಾನೆ. ಅಂದರೆ ಅವನು ಕಷ್ಟಪಡಬೇಕಾಗಿಲ್ಲ. ಇದಕ್ಕಿದ್ದಂಗೆ ಒಂದು ದಿವಸ ತಂತಾನಾಗೆ ಅವನಲ್ಲಿ ಜಾಗೃತವಾಗುತ್ತೆ. ಅದರ ಪ್ರಭಾವದಿಂದ ಅವನು ಮತ್ತೆ ಭಗವಂತನನ್ನು ಪಡ್ಕೋಬೇಕು ನಾನು ಅನ್ನುವಂತಹ ಸಿದ್ಧಿಗೋಸ್ಕರ ಅವನು ಮೊದಲಿಗಿಂತಲೂ ಕೂಡ ಇನ್ನೂ ಚೆನ್ನಾಗಿ ಅವನು ಸಾಧನೆ ಅಥವಾ ಪ್ರಯತ್ನವನ್ನು ಮಾಡ್ತಾನೆ. ಆಮೇಲೆ ಆ ಶ್ರೀಮಂತರ ಮನೆಯಲ್ಲಿ ಯಾರು ಹುಟ್ಟಿರ್ತಾನೋ ಅವನು ಯೋಗ ಭ್ರಷ್ಟನಾಗಿದ್ರೂ ಪರಾಧೀನನಾಗಿದ್ರೂ ಕೂಡ ಮೊದಲಿನ ಅಭ್ಯಾಸದಿಂದ ಅವನು ನಿಸ್ಸಂದೇಹವಾಗಿ ಭಗವಂತನ ಕಡೆಗೆ ಆಕರ್ಷಿಸಲ್ಪಡ್ತಾನೆ. ಅವನಿಗೆ ಭಗವಂತ ಅಂತಂದರೆ ಇಷ್ಟ ಆಗ್ಬಿಡತ್ತೆ. ಇದ್ದಕ್ಕಿದ್ದಂಗೆ ಪೋಲಿ ಹಲ್ಕೊಂಡಿರ್ತಾನೆ, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬೇಡದೇ ಇರೋ ಕೆಲಸ ಮಾಡ್ಕೊಂಡಿರ್ತಾನೆ. ಇದ್ದಕ್ಕಿದ್ದಂಗೆ ಅವನಿಗೆ ಜ್ಞಾನೋದಯ ಆಗಿ ಅಥವಾ ಯಾರ ಸಹವಾಸನಾದರೂ ಸಿಕ್ಕಿ ಅವನಿಗೆ ಭಗವಂತನಲ್ಲಿ ಆಕರ್ಷಣೆ ಉಂಟಾಗುತ್ತೆ. ಮತ್ತು ಸಮಬುದ್ಧಿ ರೂಪವಾದಂತಹ ಯೋಗ ಜಿಜ್ಞಾಸು ಕೂಡ ವೇದದಲ್ಲಿ ಏನು ಹೇಳಿದರೋ ಆ ಸಕಾಮ ಕರ್ಮಗಳ ಫಲವನ್ನು ದಾಟಿ ಹೋಗ್ತಾನೆ. ಅಂದರೆ ಅವನಿಗೆ ಯಾವ ಕರ್ಮಫಲಗಳು ಬರೋದಿಲ್ಲ ಅಂತ ಒಂದು ಸ್ಥಿತಿಗೆ ಅವನು ಹೋಗ್ತಾನೆ. ಆದರೆ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡುವಂತಹ ಯೋಗಿ ಇದಾನಲ್ಲ, ಅವನು ಅನೇಕ ಜನ್ಮಗಳ ಸಂಸ್ಕಾರ ಬಲದಿಂದ ಇದೇ ಜನ್ಮದಲ್ಲಿ ಸಂಸಿದ್ಧನಾಗಿ ಸಂಪೂರ್ಣ ಪಾಪಗಳಿಂದ ರಹಿತನಾಗಿ ಆಮೇಲೆ ತತ್ಕಾಲದಲ್ಲೇ ಕೂಡ ಪರಮಗತಿಯನ್ನು ಪಡಿತಾನೆ. ಅವನೇನು ಅಂದರೆ ತಾನು ಮಾಡಲೇಬೇಕು ಸಾಧನೆ ಅಂತ ಮಾಡೋರು ಇರ್ತಾರಲ್ವ, ಅಂಥ ಯೋಗಿಗಳು ಬೇರೆ ಬೇರೆ ಜನ್ಮಗಳಲ್ಲಿ ಅವ್ರು ಮಾಡಿರುವಂತಹ ಸಂಸ್ಕಾರ ಬಲದಿಂದ ಈ ಒಂದು ಜನ್ಮದಲ್ಲೇ ಅವನು ಸಂಪೂರ್ಣ ಪಾಪಗಳಿಂದ ರಹಿತನಾಗಿ ಅವನೇನು ಮಾಡ್ತಾನೆ, ಪರಮಗತಿಯನ್ನು ಪಡಿತಾನೆ ಅನ್ನೋದನ್ನು ನೋಡಿ ಎಷ್ಟು ಚೆನ್ನಾಗಿಲ್ಲಿ ವಿವರಣೆ ಮಾಡಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ರೀತಿ ಸಮಯಾನುಸಾರವಾಗಿ ಅವನನ್ನು ಅವಶ್ಯವಾಗಿ ಉದ್ಧಾರ ಮಾಡುತ್ತೆ ಆ ಕರ್ಮಯೋಗ ಅನ್ನೋದು. ಸಕಾಮ ಭಾವದಿಂದ ಸಾವಿರಾರು ವರ್ಷಗಳವರೆಗೆ ಮಾಡಲ್ಪಡುವಂಥ ದೊಡ್ಡ ದೊಡ್ಡ ಯಜ್ಞ, ದಾನ, ತಪಸ್ಸು, ತೀರ್ಥ ಸೇವನೆ, ವ್ರತ, ಉಪವಾಸ, ಈ ಎಲ್ಲ ಕರ್ಮಗಳೂ ಸಹ ಮನುಷ್ಯನನ್ನ ಜಗತ್ತಿನಿಂದ ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಕಾಮ ಭಾವನೆಯನ್ನು ಇಟ್ಕೊಂಡು ನಾನು ಏನೋ ಒಂದು ಫಲವನ್ನು ಅಪೇಕ್ಷೆ ಮಾಡೋದು ಅಥವಾ ನಾನು ಅದರಲ್ಲಿ ಆಸೆ ಇಟ್ಕೊಂಡು ಎಂಥ ದೊಡ್ಡ ದೊಡ್ಡ ಯಜ್ಞ, ದಾನ, ತಪಸ್ಸುಗಳನ್ನು ಮಾಡಿದ್ರೂ ಕೂಡ ಅದು ಮನುಷ್ಯನನ್ನು ಈ ಜಗತ್ತಿನಿಂದ ಉದ್ಧಾರ ಮಾಡೋದಿಲ್ಲ. ಮತ್ತು ಸಮಭಾವನೆಯಿಂದ ಮಾಡಲ್ಪಟ್ಟಂತಹ ಶಾಸ್ತ್ರವಿಹಿತವಾದ, ಅಂದರೆ ಶಾಸ್ತ್ರಗಳಲ್ಲಿ ಹೇಳಿರ್ತಾರಲ್ಲ ಅಂಥ ಭಿಕ್ಷಾಟನೆ ಆಗಿರ್ಬೋದು, ಯುದ್ಧ ಆಗಿರ್ಬೋದು, ಕೃಷಿ, ವ್ಯಾಪಾರ, ಸೇವೆ ಮತ್ತು ಶಿಲ್ಪಕಲೆ, ಇಂಥ ಸಣ್ಣ ಪುಟ್ಟ ಜೀವನೋಪಾಯದ ಕರ್ಮಗಳು ಕೂಡ ಭಾವಪೂರ್ಣವಾಗಿಬಿಟ್ರೆ ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಪ್ರಪಂಚದಿಂದ ಉದ್ಧಾರ ಮಾಡುವಂಥದ್ದಾಗತ್ತೆ. ಈಗ ನೋಡಿ, ಯೋಗ, ತಪಸ್ಸು, ಯಜ್ಞ ಇದೆಲ್ಲ ಎಂಥ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಾಧನೆಗಳು ಅಂತ ನಾವು ಹೇಳ್ತೀವಿ. ಆದರೆ ಅಲ್ಲಿ ಸಕಾಮ ಭಾವ ಇಟ್ಕೊಂಡು ಮಾಡಿರ್ತಾರಲ್ಲ, ಅದಕ್ಕೆ ಅದು ನಮ್ಮನ್ನು ಈ ಒಂದು ಲೋಕದಿಂದ ಬಿಡುಗಡೆಯನ್ನು ಕೊಡಿಸೋದಿಲ್ಲ. ಅದೇ ನೀವು ಸಕಾಮ ಭಾವನೆ ಇಲ್ಲದೆ ಸಮಭಾವನೆಯಿಂದ ಅದನ್ನು ಯೋಗದ ರೂಪದಲ್ಲಿ ನೀವು ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಆ ರೀತಿ ಭಿಕ್ಷೆಯನ್ನು ಎತ್ತಿದ್ರು ಮತ್ತು ಯುದ್ಧವನ್ನು ಮಾಡಿದ್ರು. ಈಗ ಕ್ಷತ್ರಿಯನಾದ ಮೇಲೆ ಯುದ್ಧ ಮಾಡಬೇಕು, ಅದೇ ಬ್ರಾಹ್ಮಣ ಆದರೆ ಭಿಕ್ಷೆ ತಗೊಳ್ಬೇಕು, ಅದೇ ಒಬ್ಬ ವೈಶ್ಯನಾದರೆ ಕೃಷಿ ಮಾಡಬೇಕು, ವ್ಯಾಪಾರ ಮಾಡಬೇಕು, ಅಥವಾ ನೀವು ಶಿಲ್ಪಕಲೆ ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡಿದ್ರೂ ಕೂಡ ಭಾವಪೂರ್ಣೆಯಿಂದ ಮಾಡಿದಾಗ ಕ್ಷಣ ಮಾತ್ರದಲ್ಲಿ ನೀವು ಪ್ರಪಂಚದಿಂದ ಆ ಕೆಲಸಗಳೆಲ್ಲ ಉದ್ಧಾರ ಮಾಡುವಂಥದ್ದಾಗತ್ತೆ. ಯಾಕೆ ಅಂತಂದರೆ ಶ್ರೇಯಸ್ಸಿನ ಸಾಧನೆಯಲ್ಲಿ ಕರ್ಮಕ್ಕಿಂತ ಭಾವದ ಪ್ರಧಾನತೆ ಇರೋದು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಈಗ ಗೊತ್ತಾಯ್ತಾ, ಶ್ರೇಯಸ್ಸಿನ ಸಾಧನೆಯಲ್ಲಿ ನಾವು ಮಾಡುವಂಥ ಕರ್ಮಕ್ಕಿಂತ ನಮ್ಮ ಭಾವನೆ ಹೇಗಿದೆ, ನಾನು ನಿಜವಾಗ್ಲೂ ಸಕಾಮವನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಾ ಅಥವಾ ಕಾಮರಹಿತನಾಗಿ ಸಮಬುದ್ಧಿಯಿಂದ ಮಾಡ್ತಾ ಇದ್ದೀನಾ. ಅದಕ್ಕೆ ಭಗವಂತನನ್ನು ಭಾವಗ್ರಾಹಿ ಜನಾರ್ದನ ಅಂತ ಹೇಳಿರೋದು. ಅವನು ನಮ್ಮ ಭಾವನೆಯನ್ನು ನೋಡ್ತಾ ನಾವು ಮಾಡ್ತಾ ಇರೋ ಕೆಲಸವನ್ನು ಅಲ್ವಾ. ಅದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಈಗ ಬ್ರಾಹ್ಮಣನಾಗಿದ್ರೂ ಕೂಡ ದೇವಸ್ಥಾನದಲ್ಲಿ ಅರ್ಚಕನ ಕೆಲಸ ಮಾಡ್ತಾ ಇದ್ರು, ಅವನ ಗಮನ ಎಲ್ಲ ವೇಶ್ಯ ಮನೆಯಲ್ಲಿದ್ದಾಗ ಅವನಿಗೆ ಆ ಒಂದು ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ಯಾಕೆ? ಅವನ ಮನಸ್ಸು ಎಲ್ಲಿತ್ತು? ವೇಶ್ಯ ಕಡೆ ಇತ್ತು. ಅದೇ ಒಬ್ಬ ವೇಶ್ಯ ತನ್ನ ಕೆಲಸವನ್ನು, ಅದು ಅವಳ ಕರ್ಮ ಅಲ್ವಾ, ಅದನ್ನು ಮಾಡ್ಕೊಂಡಿದ್ರು ಕೂಡ ಅವಳ ಭಾವನೆ ಏನಿತ್ತು, ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಅವಳು ಕೊರಗ್ತಾ ಇರ್ತಾಳೆ. ಅವಳ ಜ್ಞಾನ ಎಲ್ಲ ದೇವಸ್ಥಾನದ ಕಡೆ ಇರುತ್ತೆ. ಸೊ ಅಲ್ಲಿ ಅವಳಿಗೆ
ಭಗವಂತನ ಧಾಮ ಸಿಗುತ್ತೆ, ಅಂದರೆ ಉನ್ನತ ಲೋಕ ಸಿಗುತ್ತೆ. ಯಾಕೆ? ಅವಳು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಅವಳ ಭಾವನೆ ಎಲ್ಲಿತ್ತು? ಭಗವಂತನಲ್ಲಿತ್ತು. ಅವಳ ಭಾವ ಹೇಗಿತ್ತು ಅದನ್ನು ನೋಡ್ತಾನೆ ಭಗವಂತ. ಈ ರೀತಿ ಬೇಕಾದಷ್ಟು ಎಕ್ಸಾಂಪಲ್ಸು ನಮಗೆ ನಮ್ಮ ಪುರಾಣಗಳಿಂದ ಸಿಗತ್ತೆ. ಸೊ ಈಗ ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಅಲ್ವಾ ಕರ್ಮಯೋಗ ಅಂತಂದರೆ ಏನು, ಯಾಕೆ ಕರೀತಾರೆ ಅದರ ವಿಚಾರ. ಇನ್ನೂ ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.